ನೀನು ನೆನ್ನೆ ಮುಂಜಾನೆ ಎದ್ದೆಯಾ? ಡಿಡ್ ಯು ಗೆಟ್ ಅಪ್ ಅರ್ಲಿ ಯೆಸ್ಟರ್ಡೇ? ಹೌದು ಮೇಡಮ್, ಅಂದು ನಾನು ಬೇಗ ಎದ್ದೆ. ಎಸ್ ಮೇಡಮ್ ಐ ಡಿಡ್. ಎಸ್ ಮೇಡಮ್ ಐ ಡಿಡ್. ನೀನು ಬ್ರೆಡ್ ಮತ್ತು ಬೆಣ್ಣೆಯನ್ನು ತಿಂದೆಯಾ? ಡಿಡ್ ಯು ಹ್ಯಾವ್ ಬ್ರೆಡ್ ಅಂಡ್ ಬಟರ್? ಡಿಡ್ ಯು ಹ್ಯಾವ್ ಬ್ರೆಡ್ ಅಂಡ್ ಬಟರ್? ಹೌದು ಮೇಡಮ್, ನಾನು ತಿಂದೆ. ಎಸ್ ಮೇಡಮ್ ಐ ಡಿಡ್. ಎಸ್ ಮೇಡಮ್ ಐ ಡಿಡ್. ರಜಿನಿ ಮಧ್ಯಾಹ್ನ ನಿನ್ನ ಬಳಿ ಬಂದಿದ್ದಳೆ? ಡಿಡ್ ರಜಿನಿ ಕಮ್ ಟು ಯು ಅಟ್ ನೋನ್? ಡಿಡ್ ರಜಿನಿ ಕಮ್ ಟು ಯು ಅಟ್ ನೋನ್? ಇಲ್ಲ, ಅವಳು ಬರಲಿಲ್ಲ. ನೋ ಶಿ ಡಿಡಂಟ್. ನೋ ಶಿ ಡಿಡಂಟ್. ನೀನು ಈ ಪ್ರಬಂಧವನ್ನು ರಾತ್ರಿ ಬರೆದೆಯಾ? ಡಿಡ್ ಯು ರೈಟ್ ದಿಸ್ ಈಸ್ಲಿ ಅಟ್ ನೈಟ್? ಡಿಡ್ ಯು ರೈಟ್ ದಿಸ್ ಈಸ್ಲಿ ಅಟ್ ನೈಟ್? ಇಲ್ಲ, ನಾನು ಬರೆಯಲಿಲ್ಲ, ಅದನ್ನು ನನ್ನ ಸಹೋದರ ಬರೆದ. ನೋ ಐ ಡಿಡಂಟ್, ಮೈ ಬ್ರದರ್ ಡಿಡ್. ನೋ ಐ ಡಿಡಂಟ್, ಮೈ ಬ್ರದರ್ ಡಿಡ್. ನೀನು ಶಾಲೆಗೆ ಬರುವ ಮುನ್ನ ನಿನ್ನ ಹಾಸಿಗೆಯನ್ನು ಸರಿಪಡಿಸಿದೆಯಾ? ಡಿಡ್ ಯು ಮೇಕ್ ಯುವರ್ ಬೆಡ್ ಬಿಫೋರ್ ಕಮಿಂಗ್ ಟು ಸ್ಕೂಲ್? ಹೌದು, ನಾನು ಮಾಡಿ ಬಂದೆನು. ಎಸ್ ಮೇಡಮ್ ಐ ಡಿಡ್. ಎಸ್ ಮೇಡಮ್ ಐ ಡಿಡ್. ನಿನ್ನೆ ನೀನು ನಿನ್ನ ಪಾಠವನ್ನು ಕಲಿತಿರುವೆಯಾ? ಡಿಡ್ ಯು ಲರ್ನ್ ಯುವರ್ ಲೆಸನ್ ಯೆಸ್ಟರ್ಡೇ? ಡಿಡ್ ಯು ಲರ್ನ್ ಯುವರ್ ಲೆಸನ್ ಯೆಸ್ಟರ್ಡೇ? ಇಲ್ಲ, ನಾನು ಕಲಿತಿಲ್ಲ. ನೋ ಐ ಡಿಡಂಟ್. ನೋ ಐ ಡಿಡಂಟ್. ನೀನು ನೆನ್ನೆ ಖರೀದಿಗೆ ಹೊರಗೆ ಹೋದೆಯಾ? ವಾರ್ ಯು ಔಟ್ ಶಾಪಿಂಗ್ ಯೆಸ್ಟರ್ಡೇ? ವಾರ್ ಯು ಔಟ್ ಶಾಪಿಂಗ್ ಯೆಸ್ಟರ್ಡೇ? ಹೌದು ಸರ್, ನಾನು ಮಾರ್ಕೆಟಿಗೆ ಹೋಗಿದ್ದೆ. ಎಸ್ ಸರ್ ಐ ವಾಸ್. ಎಸ್ ಸರ್ ಐ ವಾಸ್. ನೀನು ನಡೆಯುತ್ತಾ ನಡೆಯುತ್ತಾ ಒಂದು ಪುಸ್ತಕವನ್ನು ಓದುತ್ತಿದ್ದೆಯಾ? ವಾರ್ ಯು ನಾಟ್ ರೀಡಿಂಗ್ ಎ ಬುಕ್ ವೈಲ್ ವಾಕಿಂಗ್? ಹೌದು ಸರ್, ನಾನು ನಡೆಯುತ್ತಾ ನಡೆಯುತ್ತಾ ಒಂದು ಪುಸ್ತಕವನ್ನು ಓದಿದ್ದೆ. ಎಸ್ ಸರ್ ಐ ವಾಸ್. ಎಸ್ ಸರ್ ಐ ವಾಸ್. ರಮ ಸಹ ನಡೆಯುತ್ತಾ ನಡೆಯುತ್ತಾ ಅದನ್ನು ಓದುತ್ತಿದ್ದಾಳೆ. ವಾಸ್ ರಮ ಆಲ್ಸೋ ರೀಡಿಂಗ್ ವೈಲ್ ವಾಕಿಂಗ್? ಇಲ್ಲ, ಅವಳು ಕೇಳುತ್ತಿದ್ದಳು ಅಷ್ಟೇ. ನೋ ಶಿ ವಾಸ್ ಜಸ್ಟ್ ಲಿಸನಿಂಗ್. ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಹಾಡುತ್ತಿದ್ದರೆ? ವಾಸ್ ಯುವರ್ ಆಂಟ್ ಸಿಂಗಿಂಗ್ ಅಟ್ ಯುವರ್ ಹೌಸ್? ವಾಸ್ ಯುವರ್ ಆಂಟ್ ಸಿಂಗಿಂಗ್ ಅಟ್ ಯುವರ್ ಹೌಸ್? ಇಲ್ಲ, ಹಾಡು ಹೇಳುತ್ತಾ ಇದ್ದವರು ನಮ್ಮ ಅಕ್ಕ. ನೋ ಇಟ್ ವಾಸ್ ಮೈ ಸಿಸ್ಟರ್. ನೋ ಇಟ್ ವಾಸ್ ಮೈ ಸಿಸ್ಟರ್. ನೀನು ದಿನಪತ್ರಿಕೆ ಓದುತ್ತಿದ್ದೆಯಾ? ವಾರ್ ಯು ರೀಡಿಂಗ್ ದಿ ನ್ಯೂಸ್ ಪೇಪರ್? ವಾರ್ ಯು ರೀಡಿಂಗ್ ದಿ ನ್ಯೂಸ್ ಪೇಪರ್? ಹೌದು, ನಾನು ಓದುತ್ತಿದ್ದೆ. ಎಸ್ ಐ ವಾಸ್. ಎಸ್ ಐ ವಾಸ್. ನೀನು ಸಿನಿಮಾಗೆ ಹೋಗಿರಲಿಲ್ಲವೇ? ಹ್ಯಾಡ್ ಯು ನಾಟ್ ಗಾನ್ ಟು ದ ಸಿನಿಮಾ? ಹ್ಯಾಡ್ ಯು ನಾಟ್ ಗಾನ್ ಟು ದ ಸಿನಿಮಾ? ಇಲ್ಲ, ನಾನು ಸಿನಿಮಾಗೆ ಹೋಗಿರಲಿಲ್ಲ. ನೋ ಐ ಹ್ಯಾಡ್ ನಾಟ್. ನೋ ಐ ಹ್ಯಾಡ್ ನಾಟ್. ಅವನು ಅಂಗಡಿಯ ಬಾಗಿಲು ಮುಚ್ಚಿದ್ದಾನೆ. ಹ್ಯಾಡ್ ಹಿ ಕ್ಲೋಸ್ಡ್ ದಿ ಶಾಪ್? ಹ್ಯಾಡ್ ಹಿ ಕ್ಲೋಸ್ಡ್ ದಿ ಶಾಪ್? ಹೌದು, ಅವನು ಅಂಗಡಿಯನ್ನು ಮುಚ್ಚಿದ್ದ. ಎಸ್ ಹಿ ಹ್ಯಾಡ್. ಎಸ್ ಹಿ ಹ್ಯಾಡ್. ಅವನು ನಿನ್ನೆವರೆಗೆ ನಿನ್ನನ್ನು ಭೇಟಿಯಾಗಿರಲಿಲ್ಲವೇ? ಹ್ಯಾಡ್ ಹಿ ನಾಟ್ ಮೆಟ್ ಯು ಟಿಲ್ ಯೆಸ್ಟರ್ಡೇ? ಹ್ಯಾಡ್ ಹಿ ನಾಟ್ ಮೆಟ್ ಯು ಟಿಲ್ ಯೆಸ್ಟರ್ಡೇ? ನೋ ಹಿ ಹ್ಯಾಡಂಟ್. ನಿನ್ನೆ ನೀನು ಆಟ ಆಡಲು ಹೋಗಿರಲಿಲ್ಲವೇ? ಹ್ಯಾಡ್ ಯು ನಾಟ್ ಗಾನ್ ಟು ಪ್ಲೇ ಯೆಸ್ಟರ್ಡೇ? ಹ್ಯಾಡ್ ಯು ನಾಟ್ ಗಾನ್ ಟು ಪ್ಲೇ ಯೆಸ್ಟರ್ಡೇ? ಇಲ್ಲ, ನಾನು ನಿನ್ನೆ ಆಡಲು ಹೋಗಿರಲಿಲ್ಲ. ನೋ ಐ ಹ್ಯಾಡ್ ನಾಟ್. ನೋ ಐ ಹ್ಯಾಡ್ ನಾಟ್. ಇದಕ್ಕೂ ಮುನ್ನ ರೋಹಿತನನ್ನು ಎಲ್ಲಾದರೂ ಭೇಟಿ ಮಾಡಿದ್ದೆಯಾ? ಹ್ಯಾಡ್ ಯು ಮೀಟ್ ರೋಹಿತ್ ಎನಿವೇರ್ ಬಿಫೋರ್? ಹೌದು, ನಾನು 2 ವರ್ಷಗಳ ಹಿಂದೆ ಶಿಮ್ಲಾದಲ್ಲಿ ಅವನನ್ನು ಭೇಟಿಯಾಗಿದ್ದೆ. ಎಸ್ ಐ ಹ್ಯಾಡ್ ಮೆಟ್ ಹಿಮ್ ಇನ್ ಶಿಮ್ಲಾ 2 years ago. ನೀನು ರೈಲ್ವೆ ಸ್ಟೇಷನ್ ತಲುಪುವ ಮೊದಲೇ ಗಾಡಿ ಹೊರಟು ಹೋಗಿತ್ತಾ? ಹ್ಯಾಡ್ ದಿ ಟ್ರೈನ್ ಲೆಫ್ಟ್ ಬಿಫೋರ್ ಯು ರೀಚ್ಡ್ ದಿ ಸ್ಟೇಷನ್? ಹೌದು, ಹೊರಟು ಹೋಗಿತ್ತು. ಎಸ್ ಇಟ್ ಹ್ಯಾಡ್. ಎಸ್ ಇಟ್ ಹ್ಯಾಡ್. ನೀನು ಮನೆ ತಲುಪುವ ಮೊದಲೇ ನಿಮ್ಮ ತಾಯಿ ಮಾರ್ಕೆಟಿಗೆ ಹೊರಟು ಹೋಗಿದ್ದರೆ? ಹ್ಯಾಡ್ ಯುವರ್ ಮದರ್ ಗಾನ್ ಟು ಮಾರ್ಕೆಟ್ ಬಿಫೋರ್ ಯು ರೀಚ್ಡ್ ಹೋಮ್? ನೀನು ನಿನ್ನೆ ಕಳೆದ 2 ಗಂಟೆಗಳ ಕಾಲ ಓದುತ್ತಿದ್ದೆಯಾ? ಹ್ಯಾಡ್ ಯು ಬೀನ್ ಸ್ಟಡಿಯಿಂಗ್ ಫಾರ್ ಲಾಸ್ಟ್ 2 hours ಯೆಸ್ಟರ್ಡೇ? ಹೌದು, ಏಕೆಂದರೆ ನಾನು ನನ್ನ ಕೆಲಸ ಮುಗಿಸಿ ಸಿನಿಮಾ ನೋಡಲು ಯೋಜಿಸಿದ್ದೆ. ಎಸ್ ಬಿಕಾಸ್ ಐ ಹ್ಯಾಡ್ ಬೀನ್ ಪ್ಲಾನಿಂಗ್ ಟು ಸಿ ಎ ಫಿಲಮ್ ಆಫ್ಟರ್ ಫಿನಿಶಿಂಗ್ ಮೈ ವರ್ಕ್.
ಆದರೆ ನಿನ್ನೊಂದಿಗೆ ರಾಮನು ಸಹ ಏಕೆ ಓದುತ್ತಿದ್ದ? ಬಟ್ ವೈ ಹ್ಯಾಡ್ ಫ್ರಮ್ ಆಲ್ಸೋ ಬೀನ್ ಸ್ಟಡಿಂಗ್ ವಿತ್ ಯು? ಏಕೆಂದರೆ ಅವನು ಸಹ ನನ್ನೊಂದಿಗೆ ಸಿನಿಮಾಕ್ಕೆ ಬರಲು ಹಠ ಮಾಡುತ್ತಿದ್ದ. ಬಿಕಾಸ್ ಹಿ ಹ್ಯಾಡ್ ಆಲ್ಸೋ ಬೀನ್ ಇನ್ಸಿಸ್ಟಿಂಗ್ ಆನ್ ಗೋಯಿಂಗ್ ವಿತ್ ಮೀ ಫಾರ್ ದಿ ಫಿಲಮ್. ಆದರೆ ನೀವು ನಿನ್ನ ಸ್ನೇಹಿತರೊಂದಿಗೆ ತಿರುಗಾಡಲು ಹೋಗಲಿದ್ದೆ ಎಂದು ನಿಮ್ಮ ತಾಯಿ ಹೇಳುತ್ತಿದ್ದರಲ್ಲ. ಬಟ್ ಯುವರ್ ಮದರ್ ವಾಸ್ ಸೇಯಿಂಗ್ ದಟ್ ಯು ಹ್ಯಾಡ್ ಬೀನ್ ಪ್ಲಾನಿಂಗ್ ಟು ಗೋ ಔಟ್ ವಿತ್ ಸಮ್ ಫ್ರೆಂಡ್ಸ್.